ನೋಡಿ ನಮ್ಮೆಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷಾ ಸರಣಿಯನ್ನು ತ್ರಿಕೋನಮಿತಿ ಅನ್ವಯಗಳು ಅಧ್ಯಾಯದ ಮೇಲೆ ಮುಂದುವರಿಸ್ತಾ ಇದ್ದೀನಿ. ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ ಏನಂತ ಬಂದಿದೆ ನೋಡಿ. ಇಲ್ಲಿ ಪ್ರಶ್ನೆ 1.2 ಮೀಟರ್ ಎತ್ತರದ ಒಬ್ಬ ಹುಡುಗಿ ಅದಾಳ. ಇಲ್ಲಿ ನೋಡಿ 1.2 ಮೀಟರ್ ಅಂತ ಡಯಾಗ್ರಾಮ್ದಾಗ ಕೊಟ್ಟಿದ್ದಾರೆ ಅವರ. ಈ ಹುಡುಗಿ ಇಲ್ಲಿ ಅದಾಳ ಎಷ್ಟು ಅಂತಂದ್ರೆ 1.2 ಮೀಟರ್ ಎತ್ತರ ಅದಾಳ ಆಕೆ. ಆಮೇಲೆ ನೆಲದಿಂದ 88.2 ಇಲ್ಲಿ ಮಾರ್ಕ್ ಮಾಡಿ ಕೊಟ್ಟಿದ್ದಾರೆ ನೋಡಿ. ನೆಲದಿಂದ 88.2 ಮೀಟರ್ ಎತ್ತರದೊಳಗೆ ಒಂದು ಬಲೂನ ಕ್ಷಿತಿಜ ರೇಖೆಗೆ ಸಮಾಂತರವಾಗಿ ಗಾಳಿಯಲ್ಲಿ ತೇಲುತ್ತಿರುವುದನ್ನು ಗುರುತಿಸ್ತಾಳೆ. ಒಂದು ಸಮಯದಲ್ಲಿ ಹುಡುಗಿಯ ಕಣ್ಣಿನಿಂದ, ಅಂದರೆ ಹುಡುಗಿಯ ಕಣ್ಣಿನ ನೇರ ಅಂದರೆ ಇಲ್ಲಿ ನೋಡಿ, ಇಲ್ಲಿ EF ಆ್ಯಕ್ಚುಲಿ ಹುಡುಗಿದ ಲೈನ್ ಅದು. ಈ ಕಣ್ಣಿನಿಂದ ಆ ಬಲೂನು ನೋಡಿದಾಗ ಉಂಟಾಗಿರ್ತಕ್ಕಂಥ ಉನ್ನತ ಕೋನ ಎಷ್ಟು ಅಂತಂದ್ರೆ 60 ಡಿಗ್ರಿ ಉಂಟಾಗಿದೆ. ಇದು ನೋಡಿರಿ ದೃಷ್ಟಿ ರೇಖೆ, ಈ ಬಿಂದು ಇಲ್ಲಿ ನಿಂತು ನೋಡತ್ತಾಳ, ಇಲ್ಲೊಂದು ಅಡ್ಡ ರೇಖೆ ಹೇಳಿರಿ, ಕ್ಷಿತಿಜ ರೇಖೆ ಆಗ್ತದೆ. ನಿಮ್ಗೆ ಉನ್ನತ ಕೋನ ಎಷ್ಟೈತಿ? 60 ಡಿಗ್ರಿ ಐತಿ. ಆಮೇಲೆ ಒಂದಿಷ್ಟು ಟೈಮ್ ಹೋಗ್ತೈತೆ. ಟೈಮ್ ಹೋದಂಗೆ ಏನಾಕೈತೆ ಅಂದ್ರೆ ಸ್ವಲ್ಪ ಸಮಯದ ನಂತರ ಉನ್ನತ ಕೋನ ಏನಾಕೈತೆ ಅಂದ್ರೆ 30 ಡಿಗ್ರಿ ಇಳಿತೈತಿ. ಯಾಕೆ ಇಳಿತೈತಿ? 60 ಡಿಗ್ರಿ ಇದ್ದದ್ದು ಸ್ಥಿರವಾಗಿ ಯಾಕೆ ಉಳಂಗಿಲ್ಲ ಅಂದ್ರೆ ಬಲೂನ್ ಹಾರಾಕತ್ತೈತೆ. ಅದು ಹಾರ್ಕೊಂತ ಹಿಂಗೆ ಸಮಾಂತರವಾಗೇನೆ ಹೋಗೈತಿ. ಅದು ಇಲ್ಲಿ ಸಿದಿಂದ ಏಕ್ ಹೋಗೈತಿ. ಮೊದಲು ಸಿ ಸ್ಥಾನದಾಗಿತ್ತು, ಎ ಸ್ಥಾನದಾಗ ಹೋತು. ಬಲೂನ್ ಇಲ್ಲಿ ಬಂತಂದ್ರೆ ಆಕೆ ನೋಡಾಕತ್ತಾಳೆ, ಬಲೂನ್ ನೋಡತ್ತಾಳೆ. ಇಲ್ಲಿಂದ ಬಲೂನ್ ನೋಡ್ತಾಳೆ, ಇದು ನಿಮ್ಗೆ ದೃಷ್ಟಿ ರೇಖೆ ಆಯ್ತು. ಇದು ನಿಮ್ಗೆ ಅಡ್ಡ ರೇಖೆ ಆಗ್ತದೆ. ಅಂದರೆ ಇಲ್ಲಿ 30 ಡಿಗ್ರಿ ಮಾರ್ಕ್ ಮಾಡಿ ಬರೆದಿದ್ದಾರೆ ನೋಡ್ರಿ. ಆವಾಗ ಉಂಟಾಗಿರ್ತಕ್ಕಂಥ ಉನ್ನತ ಕೋನ ಎಷ್ಟು? 30 ಡಿಗ್ರಿ ಆಗ್ತದೆ. ಇಷ್ಟು ಸಮಯದೊಳಗೆ ಆ ಬಲೂನ್ ಚಲಿಸಿರ್ತಕ್ಕಂಥ ದೂರವನ್ನು ಕಂಡುಹಿಡ್ಲಿಕ್ಕೆ ಹೇಳಿದ್ದಾರೆ. ಅಂದರೆ ನಮ್ಗೆ ಸಿದಿಂದ ಎದವರೆಗಿನ ದೂರವನ್ನು ನಾವು ಏನು ಮಾಡಬೇಕಾಗಿದೆ? ಕಂಡುಹಿಡಿಬೇಕಾಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಈ ಸಿ ಎ ದೂರವನ್ನು ನಾವು ಕಂಡುಹಿಡಿಬೇಕಂದ್ರೆ ನಮಗೆ ಇದಕ್ಕೆ ಆಧಾರವಾಗಿ ರೆಫರೆನ್ಸ್ ಆಗಿ ನೋಡ್ರಿ, ಎ ಸಿದ ಕೆಳಗೆ ಬರ್ರಿ, ಈ ಬಿ ಡಿ ಕಂಡುಹಿಡಿಬೇಕು. ಬಿ ಡಿ ಕಂಡುಹಿಡಿಬೇಕಂದ್ರೆ ಈ ಬಿಗೆ ಏನಾರ ಲಿಂಕ್ ಕೊಡ್ತೈತೆ ಕೊಡೋಕೆ ಸಾಧ್ಯತೆನ ನೋಡ್ಬೇಕು. ಅಂದರೆ ಬಿದ ಉದ್ದ ಕಂಡುಹಿಡಿಯಕ್ಕೆ ಬರ್ತೈತೆ. ನಾ ಬಿದ ಉದ್ದ ಈ 60 ಡಿಗ್ರಿ ಅನ್ನು ಆಮೇಲೆ ಈ ಬಿ ಎನ್ನು ಲೆಕ್ಕಾಚಾರ ಮಾಡ್ಕೊಂಡು ಕಂಡುಹಿಡಿಯಕ್ಕೆ ಬರ್ತದೆ. ಅದಾದಮೇಲೆ ಇ ಡಿ ಅಷ್ಟ ಸಪ್ರೇಟಾಗಿ ನಾವು ಈ 60 ಡಿಗ್ರಿ ಐತಲ್ಲ, ಇದನ್ನು ಆಧಾರವಾಗಿ ಇಟ್ಕೊಂಡು ಏನು ಕಂಡುಹಿಡ್ಲಿಕ್ಕೆ ಬರ್ತದೆ? ಡಿ ಎನ್ನು ಕಂಡುಹಿಡ್ಲಿಕ್ಕೆ ಬರ್ತದೆ. ಡಿ ಕಂಡುಹಿಡಿದ ಮೇಲೆ ಈ ಬಿ ದಲ್ಲಿ ಡಿ ಎನ್ನು ಕಳೆದ್ರಿಂದ ನಿಮ್ಗೆ ಏನು ಸಿಗ್ತದೆ? ಬಿ ಡಿ ಸಿಗ್ತದೆ. ಬಿ ಡಿಗೆ ನೇರವಾಗಿ ಮೇಲೆ ಏನೈತೆ ನೋಡ್ರಿ? ಎ ಸಿ ಐತಿ. ಎ ಸಿ ಉದ್ದ ಅಂದ್ರೆ ಏನು? ಬಲೂನ್ ಚಲಿಸಿರ್ತಕ್ಕಂಥ ದೂರ. ನಮಗೆ ಸಿ ಅದನ್ನು ಲೆಕ್ಕಾಚಾರ ಮಾಡಬೇಕಾಗೈತಿ. ಏನೇನು ಮಾಡಬೇಕಾಗೈತಿ, ಯಾವ ದಾರಿ ಒಳಗೆ ಸಾಗಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡಿದ್ದೀವಿ. ಇದನ್ನೇ ಈ ಕೆಲಸ ಲೆಕ್ಕಾಚಾರ ಮಾಡ್ತಾ ಸಾಗೋಣ. ಗಮನಿಸ್ರಿ, ನೀವು ನನ್ನ ಜೊತೆ ಬರಿತಾ ಸಾಗ್ರಿ. ಒಂದು ಕ್ಷಣ ಗಮನಿಸ್ರಿ. ಇಲ್ಲಿ ಸರಿಯಾಗಿ ಲಕ್ಷ ಕೊಡ್ರಿ. ನಾನೇನು ಮಾಡ್ತೀನಿ ಅಂತಂದ್ರೆ ಮೊದಲಿಗೆ ಎ ಬಿ ಕಂಡು ಹಿಡ್ಕೊತೀನಿ. ಎ ಬಿಯನ್ನು ಕಂಡು ಹಿಡಿತೀನಿ. ನೆಲದಿಂದ ನೋಡ್ರಿ ಇದು 88.2 ಐತಿ. ಅಂದರೆ ಎ ಜಿ. ಅದರೊಳಗೆ ಏನು ಕಳಿಬೇಕಂದ್ರೆ ನಾವು ಎ ಜಿ ಒಳಗೆ ಬಿ ಜಿಯನ್ನು ಕಳಿಬೇಕು. ಅಂದ್ರೆ ನಿಮಗೆ ಎ ಬಿ ಸಿಗ್ತದೆ. ಎ ಜಿ ಮೈನಸ್ ಬಿ ಜಿ ಬರೀರಿ. ಆದರೆ ಬಿ ಜಿ ಬದಲಿ ಇ ಎಫ್ ಹಾಕೋಬೇಕು. ಮತ್ತು ನೆಕ್ಸ್ಟ್ ಎ ಜಿ ಮೈನಸ್ ಇ ಎಫ್. ಎದಿಂದ ಜಿವರೆಗೆ 88.2 ಐತಿ. 88.2. ಅದ್ರಾಗ ಈ ಹುಡುಗಿ ಹತ್ತಿರ 1.2 ಐತಲ್ಲ ಇ ಎಫ್, ಇದನ್ನು ಬಿಡ್ರಿ. 1.2 ಬಿಟ್ರಿ ಅಂದ್ರೆ 2ಕ್ಕೆ 2 ಹೋತು, 8ರಾಗ 1 ಹೋದ್ರೆ 7. ಅಂದರೆ ಎ ಬಿ ಈಕ್ವಲ್ ಅಷ್ಟ ಎಷ್ಟು ಆಯ್ತು ಹೇಳ್ರಿ? 87. ಇದ್ರಾಗ ಬರೋದ್ರಿಂದ ಮೀಟರ್ದಾಗ ಬರೀಬೇಕು. 87 ಮೀಟರ್ ಆಯ್ತು. ಎ ಬಿ ಈಕ್ವಲ್ 87 ಮೀಟರ್. ಎದಿಂದ ಬಿದವರೆಗಿನ ದೂರ ಎಷ್ಟಾಯ್ತು? 87 ಮೀಟರ್ ಆಯ್ತು. ಇದು 87 ಆಯ್ತಂದ್ರೆ ಸಿದಿಂದ ಡಿದವರೆಗಿಂದು ಕೂಡ ಎಷ್ಟು ಆಕತಿ? 87 ಮೀಟರ್ ಆಕೈತಿ. ಅದು ಮೊದಲ ಬರೆದು ಬಿಡೋಣ, ಮುಂದೆ ಉಪಯೋಗ ಆಗ್ತದೆ. ಸರಿ, ಈಗ ನಿಮಗೆ ಎ ಬಿ ಬಾಹು ಆಮೇಲೆ ಈ 30 ಡಿಗ್ರಿ ಉಪಯೋಗ ಮಾಡಿ ಇ ಬಿಯನ್ನು ಕಂಡುಹಿಡಿಯೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಎ ಬಿ ಇ ತ್ರಿಭುಜ ಪರಿಗಣಿಸ್ರಿ. ತ್ರಿಭುಜ ಎ ಬಿ ಇನಲ್ಲಿ ಟ್ಯಾನ್ 30 ಡಿಗ್ರಿ ಹಾಕಿದ್ರಿ ಅಂದ್ರೆ ಟ್ಯಾನ್ 30 ಡಿಗ್ರಿ ಇಕ್ಕೊಳ್ರಿ. ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದು? ಎ ಬಿ. ಆಮೇಲೆ ಪಾರ್ಶ್ವಬಾಹು ಯಾವುದಾಗ್ತೈತಿ? ಇಲ್ಲಿ ಬಿದಿಂದ ಈದವರೆಗೆ ಏನಾಕತಿ? ಪಾರ್ಶ್ವಬಾಹು ಹಾಕೈತಿ. ಟ್ಯಾನ್ 30ಯ ಬೆಲೆ ಎಷ್ಟು? 1/√3 ಬೆಲೆ ಹಾಕ್ರಿ. 1/√3 ಬರೀರಿ. ಎದಿಂದ ಬಿದವರೆಗಿನ ಲೆಕ್ಕಾಚಾರ ಮಾಡ್ಕೊಂಡಿದ್ದೀರಿ. ಎಷ್ಟೈತದೆ? 87 ಐತಿ. ಈ ಬಿ ಹಂಗೆ ಬರೀ. ಅಂದ್ರೆ ಬಿನ ಉದ್ದ ವರೆಗೆ ಗುಣಾಕಾರ ಮಾಡ್ರೆ 87√3 ಮೀಟರ್ ಆಯಿತು. ಬಿ ಸಿಕ್ಕಾಯ್ತು. ಬಿದಿಂದ ಇದುವರೆಗಿನ ಉದ್ದ ನಾವು ಲೆಕ್ಕಾಚಾರ ಮಾಡ್ಕೊಂಡ್ವಿ. ಇನ್ನು ಏನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂದ್ರೆ ಡಿಯನ್ನು ಲೆಕ್ಕಾಚಾರ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಆ ಡಿ ಲೆಕ್ಕಾಚಾರ ಮಾಡೋದಕ್ಕೆ ಡಿ ಒಳಗೊಂಡಿರ್ತಕ್ಕಂಥ ಲಂಬಕೋನ ತ್ರಿಭುಜ ನೋಡಿ, ಇ ಡಿ ಸಿ. ತ್ರಿಭುಜ ಇ ಡಿ ಸಿನಲ್ಲಿ ಅಥವಾ ಡಿ ಇ ಸಿನಲ್ಲಿ ಟ್ಯಾನ್ ಏನು ವ್ಯಾಖ್ಯಾನಿಸ್ತೀರಿ ಹೇಳ್ರಿ? ಡಯಾಗ್ರಾಮ್ ನೋಡ್ರಿ. ಟ್ಯಾನ್ ಏನು ಹಾಕ್ತೀರಿ? 60 ಡಿಗ್ರಿ ಹಾಕೊಳ್ಳೋಕೆ ಸಾಧ್ಯತೆ ಇಲ್ಲ ಅಲ್ಲಿ. ಟ್ಯಾನ್ 60 ಡಿಗ್ರಿ.
ಈ ಟ್ಯಾನ್ 60 ಡಿಗ್ರಿ ಹಾಕಿದ್ರೆ ಅಭಿಮುಖ ಬಾಹು ಯಾವ್ದು ಆಕತಿ ಸಿ ಡಿ ಆಕತಿ. ಆಮೇಲೆ ಪಾರ್ಶ್ವಬಾಹು ಯಾವ್ದಾಗ್ತೈತಿ ಸಿ ಡಿ ಡಿವೈಡೆಡ್ ಬೈ ಏನಾಕೈತೆ ಅದು ಡಿ ಆಕೈತಿ. ಅಂದರೆ ಟ್ಯಾನ್ 60 ಅಂದ್ರೆ √3, ಟ್ಯಾನ್ 60 ಅಂದ್ರೆ √3. ಸಿ ಡಿ ಅಂದರೆ ಎಷ್ಟೈತೆ ನೋಡ್ರಿ 87 ಐತಿ. ಡಿ ಗೊತ್ತಿಲ್ಲ ಅದು ನಂಗೆ ಬರೀರಿ, ಅಂದ್ರೆ ಒರೆ ಗುಣಾಕಾರ ಮಾಡಿರಿ. ಡಿ ಈಕ್ವಲ್ ಟು 87/√3 ಆಯಿತು. ಅಂದ್ರೆ ಡಿ ಈಕ್ವಲ್ ಟು 87 ಡಿವೈಡೆಡ್ ಬೈ √3. ಇದನ್ನು ಸ್ವಲ್ಪ ಛೇದ ಆಕರ್ಣೀಕರಿಸ್ಕೊಂಡ್ರೆ √3 ಡಿವೈಡ್ ಬೈ √3 ಮಾಡಿದ್ರೆ ಏನು ಬರ್ತೈತೆ ನೋಡ್ರಿ 87 √3/3. ಇಲ್ಲ ಸದ್ಯಕ್ಕೆ 87/√3 ಹಂಗೆ ಇಡ್ರಿ, ಮುಂದೆ ನೋಡೋಣಂತೆ ಅವಶ್ಯಕತೆ ಬಿದ್ದರೆ. ಮುಂದೆ ಅವಶ್ಯಕತೆ ಬಿದ್ದರೆ ಸ್ವಲ್ಪ ಬೇಕಾದ್ರೆ ಮಾಡೋಣಂತೆ. 87/√3 ಮೀಟರ್ ಇಡ್ರಿ. ಡಿ ಈಕ್ವಲ್ ಟು 87/√3. ಟ್ಯಾನ್ 60 √3 ಕರೆಕ್ಟ್ ಐತಿ. ಸಿ ಡಿದು ಉದ್ದ ಸಿದಿಂದ ಡಿದವರೆಗಿನ ಉದ್ದ 87 ಐತಿ. ಡಿ ಓಕೆ. ಈಗ ನಮಗೇನು ಬೇಕಾಗೈತಿ, ನನಗೆ ಡಿ ಬಿದು ಉದ್ದ ತೆಗಿಬೇಕಾಗೈತಿ. ಅದಕ್ಕೆ ಏನು ಮಾಡ್ತೀನಿ, ಡಿ ಬಿ ಈಕ್ವಲ್ ಟು ಇಲ್ಲಿ ಮುಂದಕ್ಕೆ ಬರ್ಕೋತೀನಿ ನೋಡ್ರಿ. ಇನ್ನು ಹೆಂಗೆ ಬರೆದ್ಬಿಟ್ರಿ, ಡಯಾಗ್ರಾಮ್ ತೊಗೊಂಡಿಲ್ಲ, ಇಲ್ಲೇ ನೋಡ್ಬೇಕಲ್ಲ ನಾವು, ಇಲ್ಲೇ ಬರೀತೀನಿ ತಡ್ರಿ. ಡಿ ಬಿ ಈಕ್ವಲ್ ಟು ಯಾವುದ್ರಾಗ ಏನು ಕಳಿತೀರಿ ಹೇಳ್ರಿ. ಡಿ ಬಿ ಬೇಕಂದ್ರೆ ಇ ಬಿ ಅಥವಾ ಬಿ ಇದೊಳಗೆ ಏನು ಕಳೇನು ಬಿ ಮೈನಸ್ ಡಿ ಮಾಡ್ರೆ ಸರಿ ಆಗತ್ತಿಲ್ಲ. ಅದು ಬಿ ಮೈನಸ್ ಡಿ. ಬಿ ಅಂದರೆ 87 √3 ಐತಿ. 87 √3 ಬರೀರಿ. ಮೈನಸ್ ಡಿ ಅಂದರೆ 87/√3 ಐತಿ. 87/√3 ಐತಿ. ಇದನ್ನು ಸ್ವಲ್ಪ ಸುಲಭೀಕರಣ ಮಾಡೋಣ. 87 √3 ಇಂಟು √3 ಮೈನಸ್ 87 ಹೋಲ್ ಡಿವೈಡೆಡ್ ಬೈ √3 ಆಯಿತು. 87 ಗುಂಡ್ಲೆ 3, 87 ಇಂಟು 3 ಈಕ್ವಲ್ ಟು 87 ಇಂಟು 3 ಮೈನಸ್ 87 ಹೋಲ್ ಡಿವೈಡೆಡ್ ಬೈ √3 ಆಯಿತು. ಈ √3 ಹಂಗೆ ಬರೀನು. ಹಾಂ, 3 ಒಳ್ಳೆ 21 2 ಕೈಲ, 3 ಎಂಟ್ಲೆ 24 1 2 26 261 ಬರ್ತೈತಿ ಇಲ್ಲಿ ನೋಡ್ರಿ. ಮತ್ತು ನಾನು ತಪ್ಪಿದ್ರೆ ಹೇಳ್ರಿ. ಮೈನಸ್ 87 ಡಿವೈಡೆಡ್ ಬೈ √3. 261 87 ನೀವೇ ಕಳೀರಿ. ಕಳೆದು ಹೇಳ್ರಿ ಎಷ್ಟು ಬರ್ತದೆ. ಹ್ಞೂ 261 87 ಕಳಲಿಕ್ಕೆ ಎಷ್ಟೊತ್ತು 174 ಡಿವೈಡೆಡ್ ಬೈ √3 ಬಂತಿಲ್ಲ. ಈಗ ಇದನ್ನು ಸ್ವಲ್ಪ ಏನು ಮಾಡೋಣ, ಸ್ವಲ್ಪ ಬೇಕಾದ್ರೆ ಮಾಡೋಣ. 174 ಡಿವೈಡೆಡ್ ಬೈ √3 ಇಂಟು √3 ಡಿವೈಡೆಡ್ ಬೈ √3. ಈಗೇನಾಕೈತೆ ನೋಡಿ 174 √3 ಡಿವೈಡೆಡ್ ಬೈ √3 ಇಂಟು √3 ಅಂದರೆ 3 ಆಯ್ತು. ಇದು ಬಹುಶಃ ಕಡೆ ಹೋಗ್ತಿರ್ಬೇಕು. 3 1 3 ಎಷ್ಟಲೇ 3 5 15 ಅಲ್ಲ, 3 5 15 3 8 24 ಅಂದರೆ 54 √3 ಬಂತು. 54 √3 ಸಾರಿ 58 √3. ಮತ್ತೇನರ ಮಿಸ್ಟೇಕ್ ಮಾಡಿದ್ರೆ ನೋಡ್ರಿ, ಇಷ್ಟು ಆನ್ಸರ್ ಇದ್ದಂಗಿಲ್ಲ. 58 √3 ಮೀಟರ್ ನಮ್ಮ ಲೆಕ್ಕಾಚಾರ 58 √3 ಬಂತು. ಬಲೂನ್ ಚಲಿಸಿದ ದೂರ AC ಈಕ್ವಲ್ ಟು 58 √3 ಕರೆಕ್ಟ್ ಆಯ್ತು. ಈಗ ನಿಮ್ಗೆ ಏನು ಬಂತು, ಸಿ ಡಿ ಬಂತು, ಸಾರಿ ಡಿ ಬಿ ಬಂತು. ಡಿ ಬಿ ಕಂಡು ಹಿಡಿದ್ರಿ. ಡಿ ಬಿ ಇದ್ದದ್ದು ಏನೋ CX ಸಮಾಲ ಐತಿ. ಇದ್ರ ಕೆಳಗೆ ಡಿ ಬಿ ಐತಿಲ್ಲಿ. ಡಿ ಬಿ ಬದಲಿ ಸಿ ಹಾಕ್ರಿ ಈಕ್ವಲ್ ಟು 58 √3 ಮೀಟರ್. ಆದ್ದರಿಂದ ಬಲೂನ್ ಚಲಿಸಿದ ದೂರ ಈಕ್ವಲ್ ಟು 58 √3 ಮೀಟರ್. 58 √3 ಮೀಟರ್ ಅಂತಕ್ಕಂಥದ್ದನ್ನು ನೋಡ್ತೀವಿ. ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸಿರಿ ಎಲ್ಲರೂ. ನೆಕ್ಸ್ಟ್ ಕ್ವಶನ್ ಸುಲಭ ಪ್ರಶ್ನೆ ಐತಿ. ನಿಮ್ಮ ಇದ್ರೊಳಗೆ ಕೊಟ್ಟಿದ್ದು ಒಂದು ಪ್ರಾಬ್ಲಮ್ ಬಿಟ್ಟಿರ್ತೀನಿ ಇಲ್ಲ, ಅಥವಾ ಇದಕ್ಕೆ ಮೇಲೆ ಐತೆ 15ಕ್ಕೆ. ಅದು ಪೂರಕ ಕೋನಗಳ ಮೇಲೆ ಐತೆ. ಅದು ನಿಮ್ಮ ಸಿಲೆಬಸ್ನಾಗ ಮಿಸ್ ಮಾಡಿದಾರ. θ 90 - θ ತೊಗೊಂಡು ಮಾಡಬೇಕು.
ಅದಕ್ಕೆ ಆ ಪ್ರಾಬ್ಲಮ್ ಬಿಡ್ರಿ, ಅದನ್ನ ಬಿಡಬೇಕಾಗಿತ್ತು, ನಾವು ಅದನ್ನ ಹಾಕಿದ್ದೇವೆ ಇದ್ರೊಳಗೆ. ಇಲ್ಲಿ ಅಥವಾದ ಕನ್ಸಿಡರ್ ಮಾಡಬೇಕು, ಅದನ್ನ ಮಾಡಿದ್ದೇವೆ ನೋಡಿ. ತ್ರಿಭುಜ ಎ ಬಿ ಸಿಯಲ್ಲಿ ಎ ಡಿ ಲಂಬ ಬಿ ಸಿ, ಎ ಡಿ ಇದು ಎದಕ್ಕೆ ಲಂಬ ಐತಿ? ಬಿ ಸಿ ಲಂಬದ. ಎ ಬಿ ಸಿ 60 ಡಿಗ್ರಿ ಅದ. ಕೋನ್ ಎ ಬಿ ಸಿ ಎಷ್ಟದ? 60 ಡಿಗ್ರಿ ಅದ. ಮಾರ್ಕ್ ಮಾಡಿ ಬರ್ರಿ ಇಲ್ಲಿ. ಎ ಸಿ ಬಿ 30 ಅದ. ಎ ಸಿ ಬಿ ಎಷ್ಟದ? 30 ಡಿಗ್ರಿ ಅದ. ಮತ್ತು ಬಿ ಸಿ ಈಕ್ವಲ್ ಟು 36. ಬಿದಿಂದ ಸಿದವರೆಗೆ ಎಷ್ಟು? 36 ಸೆಂಟಿಮೀಟರ್ ಅದ. 36 ಸೆಂಟಿಮೀಟರ್ ಅದ. ಹಾಗಾದರೆ ಎ ಬಿ, ಎ ಸಿ ಮತ್ತು ಎ ಡಿಗಳ ಅಳತೆಗಳನ್ನು ಕಂಡುಹಿಡಿರಿ ಅಂದ. ಎ ಬಿ ಕಂಡುಹಿಡಿಬೇಕು, ಎ ಸಿ ಕಂಡುಹಿಡಿಬೇಕು, ಎ ಡಿ ಕಂಡುಹಿಡಿಬೇಕು. ಎ ಬಿ, ಎ ಡಿ ಮತ್ತು ಎ ಸಿ ಇವು 3 ಕಂಡುಹಿಡಿಬೇಕಾಗುತ್ತೆ. ಸರಿ, ಏನೇನು ಲೆಕ್ಕಾಚಾರ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ ಅನ್ನೋದನ್ನು ಗಮನಿಸ್ರಿ. ಈಗ ಒಂದು ನಾವು ಇಲ್ಲಿ ಏನು ಮಾಡ್ಬೇಕಂದ್ರೆ ನೋಡಿರಿ, ಇದು 90 ಡಿಗ್ರಿ ಆ ಕಡೆ ಐತೆ ಅಂದ್ರೆ ಈ ಕಡೆ 90 ಡಿಗ್ರಿ ಆಗ್ಬೇಕಾ? ಇದು 90 ಆಯಿತು. ಇದೆಷ್ಟಾಯ್ತು ಹೇಳ್ರಿ? 90 ಡಿಗ್ರಿ ಆಯ್ತು. ಹೌದಾ? ಈ ತ್ರಿಭುಜದೊಳಗೆ ನಿಮಗೆ ಇದು ಎಷ್ಟಾಕತಿ? 60. ಇದು 90 ಐತಿ, ಇದು 60 ಐತಿ. ಅಂದರೆ ಇದು 30 ಆಗ್ಬೇಕಿಲ್ಲ. ಆಮೇಲೆ ಇದು 30 ಐತಿ, ಇದು 90 ಐತಿ, ಇದು 30 ಐತಿ. ಅಂದರೆ ಇದು ಎಷ್ಟು ಆಗ್ಬೇಕು? 60 ಡಿಗ್ರಿ ಆಗಬೇಕು ಅನ್ನೋದು ಒಂದು ಜಜ್ಮೆಂಟ್ ತಗೋತೇವೆ ನಾವು. ಇನ್ಮೇಲೆ ನಿಮಗೆ ಏನು ವಿಚಾರ ಮಾಡ್ಬೋದು, ಏನು ಲೆಕ್ಕಾಚಾರ ಮಾಡ್ಬೋದು ಅಂತ ಸ್ವಲ್ಪ ನೋಡಿ. ಈಗ ನಿಮ್ಗೆ ಇದು ಟೋಟಲಿ 90 ಡಿಗ್ರಿ ಆಯ್ತು ಏದಾಗಿಂದ ಕೋನ. ಇಷ್ಟು ಹಿಂಗೆ ಇಮ್ಯಾಜಿನೇಷನ್ ಮಾಡ್ಕೋಬೇಕೀಗ ನೀವು. ಈ ರೀತಿ ಇದು 90 ಡಿಗ್ರಿ ಆತ. ಅಂದರೆ ಇದು ಬಿ ಸಿ ಏನಾಯ್ತು ನಮಗೀಗ? ಪೂರ ಬಿ ಸಿನ ವಿಕರ್ಣ ಆತ ಇಲ್ಲೋ? ಇದು ವಿಕರ್ಣ ಆತಿಲ್ಲ? ಇದು 60 ಡಿಗ್ರಿ ಐತಿ. ಆಮೇಲೆ ಇದೇನೈತಿ? 30 ಡಿಗ್ರಿ ಐತಿ. ಈಗ ನಡುವಿಂದ ಎ ಡಿ ತಲೆ ಹಾಕೋಬೇಡ್ರಿ, ಎ ಡಿ ಬಿಡ್ರಿ. ಇದನ್ನು ಬಿಟ್ಟು ನಮಗೀಗ ಏನು ಮಾಡೋಕ್ಕೆ ಬರ್ತೈತೆ ಅಂದರೆ ಎ ಬಿ ಮತ್ತು ಎ ಸಿ ಕಂಡುಹಿಡಿಯೋಕೆ ಬರ್ತೈತೆ. ಈಗ 60 ಡಿಗ್ರಿಗೆ ಸಂಬಂಧಪಟ್ಟಂಗೆ 60 ಡಿಗ್ರಿಗೆ ಸಂಬಂಧಪಟ್ಟಂಗೆ ನಮಗೆ ಬಿ ಸಿ ಗೊತ್ತೈತಿಲ್ಲ, ಟೋಟಲ್ ಇದು 36 ಗೊತ್ತೈತೆ. ಅದು 36 ಸೆಂಟಿಮೀಟ್ರ್ ಐತಿ. ಹೌದಾ? ಬಿ ಸಿ ವಿಕರ್ಣ ಗೊತ್ತೈತಿ. ಈಗ ಯಾವ್ದು ಸೈನರೇ ಹಾಕ್ರಿ, ಕಾಸರೇ ಹಾಕ್ರಿ. ಸೈನ್ 60 ಡಿಗ್ರಿ ಕೊಟ್ಟು ತ್ರಿಭುಜ ಬಿ ಎ ಸಿನಲ್ಲಿ ಕೋನ ಬಿ ಎ ಸಿ ಈಕ್ವಲ್ ಟು ಏನಾಕತಿ? 90 ಡಿಗ್ರಿ ಆಕೈತೆ ಅಂತ ಗುರುತಿಸ್ಕೊಂಡ್ವಿ ನಾವು. ಬಿ ಎ ಸಿ ಈಕ್ವಲ್ ಟು ಎಷ್ಟಾಕತಿ? 90 ಡಿಗ್ರಿ ಅಂತ ಗುರುತಿಸ್ಕೊಂಡ್ವಿ. ಆದ್ದರಿಂದ ಬಿ ಸಿ ಏನಾಕೈತೆ ನಿಮ್ಗೆ? ಕರ್ಣ ಆಕೈತಿ. ಇಲ್ಲಿ ಬಿ ಸಿ ಇದ್ದದ್ದು ಕರ್ಣ ಆಗ್ತದೆ. ಈ ಮಾಹಿತಿಯನ್ನು ಇದನ್ನು ಪರಿಗಣಿಸಿ ನಾವು ತ್ರಿಭುಜ ಬಿ ಎಸ್ ಸಿದೊಳಗೆ ಕಾಸ್ 60 ಹಾಕಿದ್ರೆ ಪಾರ್ಶ್ವಬಾಹು 60 ಡಿಗ್ರಿಗೆ ಅಭಿಮುಖವಾಗಿರ್ತಕ್ಕಂಥದ್ದು ಎ ಸಿ. ಪಾರ್ಶ್ವ ಯಾವುದಾಗ್ತೈತಿ? ಎ ಬಿ ಆಕತಿ. ವಿಕರ್ಣ ಯಾವುದೈತಿ? ಬಿ ಸಿ ಐತೆ ಇಲ್ಲ? ಎಕ್ಸ್ಟ್ರಾ ಇರಲಿ, ಒಂದು ಸ್ವಲ್ಪ ಲಕ್ಷ ಕೊಡ್ರಿ. ಎ ಬಿ ಡಿವೈಡ್ ಬೈ ಬಿ ಸಿ. ಕಾಸ್ 60 ಅಂದರೆ ಎಷ್ಟು? 1/2. ಎ ಬಿ ಅಂದ್ರೆ ಗೊತ್ತಿಲ್ಲ. ಬಿ ಸಿ ಎಷ್ಟೈತಿ? 36 ಐತಿಲ್ಲ? ಓರೆ ಗುಣಾಕಾರ ಮಾಡಿರಿ. ಅಂದರೆ ಎ ಬಿ ಈಕ್ವಲ್ ಟು 36/2. 2 ಒಂದ್ಲೆ 2 ಎಂಟ್ಲೆ. ಅಂದರೆ ಎ ಬಿ ಈಕ್ವಲ್ ಟು ಎಷ್ಟಾಯ್ತು? 18 ಸೆಂಟಿಮೀಟ್ರ್ ಆಯ್ತೋ ಇಲ್ಲೋ? ಎ ಬಿ ಈಕ್ವಲ್ ಟು 18 ಸೆಂಟಿಮೀಟ್ರ್. ಇನ್ನು ಎ ಬಿ ಬಂತೀಗ ನಮಗೆ ಎ ಸಿ ಸಿಗ್ಬೇಕಂದ್ರೆ ಏನು ಮಾಡೋಣ? ಈಗ ಕಾಸ್ 60 ಹಾಕಿದ್ನ ಅದ್ರ ಬದಲು ಏನು ಹಾಕೋಣ? ಅದ ತ್ರಿಭುಜದೊಳಗೆ, ತ್ರಿಭುಜ ಎ ಬಿ ಸಿದೊಳಗನ ಸೈನ್ 60 ಹಾಕೋಣಲ್ಲ. ಸೈನ್ 60 ಹಾಕಿದ್ರೆ ಇದು 60 ಐತಿ. ಸೈನ್ 60 ಹಾಕಿದ್ರೆ ಏನಾಯ್ತು? ಎ ಸಿ ಅಭಿಮುಖ ಬಾಗ್ಲ ವಿಕರ್ಣ ಯಾವುದು? ಬಿ ಸಿ ಯಾವುದಲ್ಲ ವಿಕರ್ಣ. ಬರ್ರಿ ಮತ್ತು ಸೈನ್ 60 ಅಂದರೆ ಎಷ್ಟೈತಿ? √3/2 ಐತಿ. ಎ ಸಿ ಬೆಲೆ ಗೊತ್ತಿಲ್ಲ, ಅದನ್ನ ಕಂಡುಹಿಡಿಬೇಕಾಗಿತ್ತು. ಬಿ ಸಿ ಎಷ್ಟೈತಿ? 36 ಐತಿ. ಈವರೆಗೂ ಗುಣಾಕಾರ ಮಾಡಿ. ಎ ಸಿ ಕೊಟ್ಟು ಎಷ್ಟು ಬರ್ತದೆ? 36 × √3/2 ಅಂದ್ರೆ 2 ಒಂದ್ಲೆ 2 18ಲೆ 18√3 ಸೆಂಟಿಮೀಟ್ರ್. ಎ ಸಿ ಸಿಕ್ತು, 18√3 ಸಿಕ್ತು. ಹಾಂ, ಇದು 90 ಐತಿ. ಈಗ ನಮಗೆ ಇದೆಷ್ಟೈತಿ? 30 ಐತಿ. 30 ಹೌದಿಲ್ಲ? ತ್ರಿಭುಜ ಬಿ ಎ ಡಿನಲ್ಲಿ ನಾವೇನು ಎ ಡಿ ತೆಗಿಬೇಕಾಗಿಲ್ಲ.
ಎ ಡಿ ಉದ್ದ ತೆಗಿಬೇಕಾಗಿತ್ತು. ಎ ಡಿ ತೆಗಿಬೇಕಂದ್ರೆ ತ್ರಿಭುಜ ಬಿ ಎ ಡಿಗೆ ಹೋಗ್ರಿ, ಅಲ್ಲೇನಾಗ್ತಾರೆ ನೋಡ್ರಿ, ನಮ್ಗೆ ಎ ಡಿ ಬರ್ಬೇಕು. ಆ 30 ಡಿಗ್ರಿಗೆ ಅಭಿಮುಖವಾಗಿರ್ತಕ್ಕಂಥದ್ದು ಬಿ ಡಿ ಆಕತಿ ಅಲ್ಲ. 60 ನೋಡ್ರಿ, 60 ಡಿಗ್ರಿಗೆ ಅಭಿಮುಖವಾಗಿರ್ತಕ್ಕಂಥದ್ದು ಎ ಡಿ ಆಕತಿ. ಇದ್ರೊಳಗೆ ಸೈನ್ 60 ಡಿಗ್ರಿ ಹಾಕೋರಿ. ಅಭಿಮುಖ ಅಂದರೆ ಎ ಡಿ, ವಿಕರ್ಣ ಯಾವುದು? ಮಾತಾಡ್ರಿ ಒಂದಿಷ್ಟ. ಬಿ ಸಿನ ತಲೆಗೆ ಇಟ್ಕೊಂಡು ಕುಂಡ್ರೆ ಬೇಡ. ತ್ರಿಭುಜ ಯಾವ್ದು ಪರಿಗಣಿಸಿದೆ ನೋಡಿ, ಇಲ್ಲಿ ಬರ್ಕೊಳ್ಳೋದು ಯಾವುದಕ್ಕಿನ್ನ ಬಿ ಎ ಡಿ ತ್ರಿಭುಜದೊಳಗೆ ಲಂಬಕೋಣ ಎಲ್ಲಿ ಐತಿ? ಡಿದಾಗ ಲಂಬಕೋಣ ಐತಿ. ಆದರೆ ಎದ್ರಿಗಿಂದ ವಿಕರ್ಣ ಯಾವ್ದು ವಿಕರ್ಣ ಆಕತಿ? ಮತ್ತು ಎ ಡಿ ಡಿವೈಡೆಡ್ ಬೈ ಎ ಬಿ. ಏನು ಮಾಡತ್ತೀವಿ, ಯಾಕೆ ಹಿಂಗೆ ತೊಗೊಳಕತ್ತೀವಿ ಅನ್ನೋದು ಎಚ್ಚರಿಕೆ ಇರಲಿ ಸ್ವಲ್ಪ. ನಮಗೆ ಎ ಡಿ ಉದ್ದವನ್ನು ಕಂಡುಹಿಡಿಬೇಕಾಗೈತಿ. ಇದನ್ನು ಕೇಳಿದ್ರು ಇದು ಸಿಕ್ತ ನಮಗಿದೆ, ಇದನ್ನು ಕೇಳಿದ್ರು ಇದು ಸಿಕ್ಕತಿ. ಈಗ ಬೇಕಾಗೈತಿ ಏನೋ ಎ ಡಿ ಬೇಕಾಗೈತೆ ನಮಗೆ. ಎ ಡಿ ಬರಬೇಕಲ್ಲ, ನನಗೆ ಹಂಗೆ ವ್ಯಾಖ್ಯಾನಿಸ್ಕೋಬೇಕು ನಾನು. ಸೈನ್ 60 ಅಂದ್ರೆ √3/2. ಎ ಡಿ ಗೊತ್ತಿಲ್ಲ, ಎ ಬಿ ಎಷ್ಟದ? ಎ ಬಿ ಕಂಡು ಹಿಡ್ಕೊಂಡಿರಿ ನೋಡ್ರಿ, 18 ಅದ. 18 ಹಾಕೋರಿ. ವರೆಗುಣಾಕಾರ ಮಾಡ್ರಿ. ಎ ಡಿ = 18 ಗುಂಡ್ಲೆ √3/2. 2 1 2 9 ಅಂದರೆ ಎ ಡಿ ಉದ್ದ ಎಷ್ಟಾಯ್ತು? 9 √3 ಸೆಂಟಿಮೀಟರ್ ಆತಿಲ್ಲ ನೋಡ್ರಿ. 9 × √3 ಸೆಂಟಿಮೀಟರ್ ಅಂತಕ್ಕಂಥದ್ದನ್ನು ನೋಡ್ತೀವಿ. ಲಿಂಬೆ ಗಿಡದು ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ಸಮುದ್ರ ತೀರದ ಮೇಲೆ ನೇರವಾಗಿ ನಿಂತ ಒಂದು ದೀಪಸ್ತಂಭ. ಇಲ್ಲಿ ಎ ಬಿ ಏನಪ್ಪ ಅಂದರೆ ನಿಮಗೆ ದೀಪಸ್ತಂಭವನ್ನು ಸೂಚಿಸ್ತದ. ಎ ಬಿ ಇದ್ದದ್ದು ದೀಪಸ್ತಂಭವನ್ನು ಪ್ರತಿನಿಧಿಸ್ತಾ ಇದೆ ಅಂತಕ್ಕಂಥದ್ದು ನಿಮ್ಮ ಗಮನದಲ್ಲಿ ಇರಲಿ. ಎ ಬಿಗೆ ಏನಂತ ಪರಿಗಣಿಸಬೇಕು? ದೀಪಸ್ತಂಭ. ದೀಪಸ್ತಂಭ ಇದೆ, ಲೈಟ್ ಹೌಸ್ ಅಂತ ಕರೀತಾರೆ ಎ ಬಿ ಸಮುದ್ರದವರು. ಆಮೇಲೆ ಅದರ ಎತ್ತರ ಕೊಟ್ಟಿದ್ದಾರೆ. ಎ ಬಿದ ಎತ್ತರ ಎಷ್ಟೈತಿ? 10 √3 ಮೀಟರ್ ಅಂತ ಕೊಟ್ಟಿದ್ದಾರೆ. 10 √3 ಮೀಟರ್ ಇದೆ. ದೀಪಸ್ತಂಭದ ಬುಡದಿಂದ, ದೀಪಸ್ತಂಭ ಎ ಬಿ ಐತಲ್ಲ, ಅದ್ರ ಬುಡದಿಂದ ನೋಡ್ರಿ 30 ಮೀಟರ್ ದೂರದಲ್ಲಿ, ಅಂದ್ರೆ ಬಿ ಸಿ ದೂರ 30 ಮೀಟರ್ ಐತಿ. 30 ಮೀಟರ್ ದೂರದಲ್ಲಿ ಒಂದು ಗೋಪುರ ಅದ. ಯಾವುದು? ಸಿ ಗೋಪುರ. ಸಿ ಇದ್ದದ್ದು ಗೋಪುರ. ಇದು ಸಿ ಗೋಪುರವನ್ನು ಪ್ರತಿನಿಧಿಸ್ತೈತೆ ಅಂತ ತಿಳ್ಕೊಬೇಕು ನೀವು. ಸಿ ಗೋಪುರ 10 ಮೀಟರ್ ದೂರದಲ್ಲಿ ಹಡಗೊಂದು ನಿಂತಿದೆ. ಇಲ್ಲಿ ಎಫ್ ಅಂತ ಹೆಸರು ಕೊಟ್ಟಿದ್ದಕ್ಕೆ ಎಫ್ ಮಿಸ್ ಆಗೈತದ. 10 ಮೀಟರ್ ದೂರದೊಳಗೆ ಅಂದ್ರೆ ಬಿ ಎಫ್ = 10 ಮೀಟರ್. ಬಿ ಎಫ್ = 10 ಮೀಟರ್. ಇಲ್ಲೊಂದು ಹಡಗು ನಿಂತದ. ಇನ್ನು ಮತ್ತೇನು ಮಾಹಿತಿ ಕೊಡ್ತಾನೆ ನೋಡಿ. ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಯನ್ನು ನೋಡಿದಾಗ, ಇಲ್ಲಿ ನಿಂತ ಗೋಪುರದ ತುದಿ ನೋಡಿದಾಗ ಈ ದೃಷ್ಟಿ ರೇಖೆ ಇದೆ ನಿಮ್ಗೆ ಕ್ಷಿತಿಜ ರೇಖೆ. ಉಂಟಾಗಿರ್ತಕ್ಕಂಥ ಉನ್ನತ ಕೋನ 30 ಡಿಗ್ರಿ ಐತಿ. ಅಂದ್ರೆ ಕೋನ ಇ ಎ ಡಿ, ಕೋನ ಇ ಎ ಡಿ ಕೊಟ್ಟು ಎಷ್ಟು? 30 ಡಿಗ್ರಿ ಕೊಡ್ತಾನೆ. ಆದರೆ ಗೋಪುರದ ಎತ್ತರವನ್ನು, ಗೋಪುರದ ಎತ್ತರ ಅಂದ್ರೆ ಸಿ ಕಂಡುಹಿಡಿಬೇಕು ನೀವು. ಗೋಪುರದ ಎತ್ತರವನ್ನು ಹಾಗೂ ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಗಿರುವ ದೂರವನ್ನು, ದೀಪಸ್ತಂಭದ ತುದಿ ಅಂದರೆ ಎ, ಗೋಪುರದ ತುದಿ ಅಂದರೆ ಇ, ಎ ಮತ್ತು ಇಗಳ ನಡುವಿನ ದೂರ ಅಂದರೆ ಎ ಇ ಕಂಡುಹಿಡಿಬೇಕು. ಎ ಸಿ ಕಂಡುಹಿಡಿಬೇಕು, ಎ ಇ ಕಂಡುಹಿಡಿಬೇಕು. ಮತ್ತಷ್ಟೇ ಅಲ್ದ, ದೀಪಸ್ತಂಭದ ತುದಿಯಿಂದ, ದೀಪಸ್ತಂಭದ ತುದಿ ಅಂದರೆ ಎ, ತುದಿಯಿಂದ ಗೋಪುರದ ತುದಿಗಿರುವ ದೂರವನ್ನು ಕಂಡುಹಿಡಿಯೋದು ಮುಗೀತು. ದೀಪಸ್ತಂಭದ ತುದಿಯಿಂದ ಹಡಗಿಗೆ ಉಂಟಾದ ಅವನತ ಕೋನ ಇಲ್ಲಿ ನೋಡಿ. ಇಲ್ಲಿಂದ ಇದು ಹಡಗು ನಿಮಗದು, ಹಡಗಿಗೆ ಉಂಟಾದ ಅವನತ ಕೋನ. ಇದು ಕ್ಷಿತಿಜ ರೇಖೆ, ಇದು ಕ್ಷಿತಿಜ ರೇಖೆ. ಅವನತ ಕೋನ ಅಂದ್ರೆ ಇದನ್ನು ಕಂಡುಹಿಡಿಬೇಕು. ಕೋನ ಎಫ್ ಎ ಡಿ ಕಂಡುಹಿಡಿಬೇಕು. ಕೋನ ಎಫ್ ಎ ಡಿ ಇದನ್ನು ಕಂಡುಹಿಡಿಬೇಕು. ಎಫ್ ಎ ಡಿಗೆ ಹೊಂದ್ಕೊಂಡಂಗೆ ಯಾವುದೋ ತ್ರಿಭುಜ ಇಲ್ಲಲ್ಲೇ. ಆದರೆ ಇದು ನೋಡ್ರಿ, ಇದು ಪರ್ಯಾಯ ಆಕತಿ. ಇದಕ್ಕೆ ಅದನ್ನು ನಾವು ಎ ಎಫ್ ಬಿ ಕಂಡುಹಿಡಿಬೇಕು. ಎಫ್ ಎ ಡಿ ಕಂಡುಹಿಡಿಯೋದು ಅಂದ್ರೆ ಏನು? ಕೋನ್ ಎ ಎಫ್ ಬಿ ಕಂಡುಹಿಡಿಬೇಕು. ಎ ಎಫ್ ಬಿ ಕಂಡುಹಿಡಿದ್ರೆ ಅದನ್ನ ಎಫ್ ಎ ಡಿಗೆ ಸಮ ಅಂತ ತೊಗೊಳಕ್ಕೆ ಬರ್ತೈತಿ ಅನ್ನೋದನ್ನು ವಿಚಾರ ಮಾಡ್ಬೇಕು. ಸರಿ, ಇವಾಗ ನಾವು ಒಂದೊಂದೇ ಲೆಕ್ಕಾಚಾರ ಮಾಡಲಿಕ್ಕೆ ಸಾಗೋಣ. ಏನೇನಾಗ್ತದೆ ಅಂತ ಸ್ವಲ್ಪ ಲಕ್ಷ ಕೊಡ್ರಿ. ಏನೇನು ದತ್ತಾಂಶಗಳಿದೆ ಅನ್ನೋದನ್ನು ಗ್ರಹಿಸ್ರಿ ಸರಿಯಾಗಿ. ಬಿ ಸಿ 30 ಮೀಟರ್ ಐತಿ. ಅಂದರೆ ಎ ಡಿ ಏಟಾಗ್ಬೇಕು ಹೇಳ್ರಿ? ಎ ಡಿ ಇದ್ದದ್ದು ಬಿ ಸಿಗೆ ಸಮ ಆಗ್ಬೇಕು. ಬರಿಬೇಕಲ್ಲ ಇದನ್ನ. ಎ ಡಿ = ಬಿ ಸಿ = 30 ಮೀಟರ್ ಆಯಿತು. ಈ ಎ ಡಿ
30 ಮೀಟರ್ ಐತಿ. ಆಮೇಲೆ ನಿಮಗೆ ಇಲ್ಲಿ 30 ಡಿಗ್ರಿ ಎದಾಗ ಉಂಟಾಗಿರ್ತಕ್ಕಂಥ ಕೋನ ಐತಿ. ಇದನ್ನು ಬಳಸಿ ಡಿ ಅನ್ನು ತೆಗೆಯಕ್ಕೆ ಬರ್ತದೆ. ತ್ರಿಭುಜ ಎ ಡಿ ಇದೊಳಗೆ ತಗೋರದು. ತ್ರಿಭುಜ ಎ ಡಿ ಇನಲ್ಲಿ ತ್ರಿಭುಜ ಎ ಡಿ ಇನಲ್ಲಿ ತ್ರಿಭುಜ ಎ ಡಿ ಇನಲ್ಲಿ ಏನಪ್ಪ ನೀವು ತಗೊಳ್ಳೋದು, ಏನು ವ್ಯಾಖ್ಯಾನಿಸ್ಕೋತೀರಿ? ಕಾಸ್ ಹಾಕ್ತಿರೋ ಸೈನ್ ಹಾಕ್ತಿರೋ ನೋಡಿ. ಕಾಸ್ ಹಾಕ್ಕೊಂಡು ಏನು ಮಾಡೋರು ನೀವು? ಹಾಂ, ಎ ಸಿಗ್ತದಲ್ಲ ನಿಮ್ಗೆ. ಕಾಸು ಹಾಕೋಬೋದು, ಸೈನ್ ನಮಗೆ ಸಿ ಡಿನೂ ಬೇಕಾಗೈತಿ, ಎನೂ ಬೇಕಾಗೈತಿ. ಈಗ ನಾನೇನು ಮಾಡ್ತೀನಿ ಅಂದ್ರೆ ಒಂದೇ ನಿಮಿಷ ನೋಡಿ, ಟ್ಯಾನ್ ಹಾಕೊಳ್ಳೋಣ. ಟ್ಯಾನ್ 30 ಡಿಗ್ರಿ ಹಾಕಿರಿ. ಟ್ಯಾನ್ 30 ಡಿಗ್ರಿ ಹಾಕಿದ್ರಿ ಅಂದ್ರೆ ಅಭಿಮುಖವಾಗಿರ್ತಕ್ಕಂಥ ಬಾಹು. ಈಗ ನೋಡ್ರಿ ಮತ್ತೊಂದ್ಸಲ ಒಂದು ಸಣ್ಣ ಲೆಕ್ಕಾಚಾರ ರಿಪೀಟ್ ಮಾಡ್ತಾ ಇದ್ದೀನಿ, ಗಮನಿಸ್ರಿ. ತ್ರಿಭುಜ ಎ ಡಿ ಇದೊಳಗೆ ತ್ರಿಭುಜ ಎ ಡಿ ನಲ್ಲಿ ನಾ ಏನು ಡಿಫೈನ್ ಮಾಡ್ತೀನಿ ಅಂದ್ರೆ ಟ್ಯಾನ್ 30 ಡಿಗ್ರಿ ಡಿಫೈನ್ ಮಾಡ್ತೀನಿ. ಟ್ಯಾನ್ 30 ಡಿಗ್ರಿ ವ್ಯಾಖ್ಯಾನಿಸ್ಕೊಂಡ್ರೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಡಿ ಬರ್ತದ. ಆಮೇಲೆ ಪಾರ್ಶ್ವಬಾಹು ಯಾವುದಾಗ್ತದ? ಎ ಡಿ ಆಗ್ತದ. ಆದರೆ ಎ ಡಿ ಇದ್ದಿದ್ದು 30 ಮೀಟರ್ಗೆ ಸರಿ ಆಗ್ಬೇಕದ. ಎ ಡಿ ಇದ್ದದ್ದು ಬಿ ಸಿಗೆ ಸಮ ಆಗ್ಬೇಕು 30 ಮೀಟರ್. ಅದು 1/√3 ಹಾಕೊಳ್ಳೋಣ. ಡಿ ಇದ ಬೆಲೆ ಡಿದಿಂದ ಇದುವರೆಗೆ ಲೆಕ್ಕಾಚಾರ ಮಾಡೋಣ ಅದನ್ನು. ಎ ಡಿ ಎಷ್ಟೈತೆ ನೋಡ್ರಿ? 30 ಮೀಟ್ರ್ ಐತೆ. ಅಂದ್ರೆ ಡಿ ಇ ಈಕ್ವಲ್ ಟು ಎಷ್ಟು ಬಂತು? 30 / √3. ಇದನ್ನು ಸ್ವಲ್ಪ ಸುಲಭೀಕರಣ ಮಾಡ್ಬೋದು. ಇಂಟು √3 /√3 ಮಾಡಿದ್ರೆ 30 × √3 /√3 × √3 ಅಂದ್ರೆ 3 ಬರ್ತದೆ ಬರೀ. ಅಂದರೆ ಡಿ ಈಕ್ವಲ್ ಟು ಎಷ್ಟಾಯ್ತು? 10 × √3 ಮೀಟರ್ ಆಯ್ತು. ಡಿ ಈಕ್ವಲ್ ಟು 10 √3 ಮೀಟರ್ ಆಯ್ತು. ಇದು 10 √3 ಆಯ್ತು. ಆದರೆ ಎ ಬಿ ಇದ್ದದ್ದು ಡಿ ಸಿಗೆ ಸಮ ಆಗ್ತೈತೆ. ಡಿ ಸಿ ಮತ್ತು ಎ ಬಿ ಎರಡು ಸೇಮ್ ಅಕ್ಕಾವ. ಅದು 10 √3 ಐತಿ. 10 √3 ಮೀಟರ್ ಐತಿ. ಆದ್ದರಿಂದ ಸಿದಿಂದ ಈವರೆಗಿನ ಉದ್ದ, ಗೋಪುರದ ಎತ್ತರ, ಗೋಪುರದ ಎತ್ತರ ಅಂದರೆ ಏನು? ಸಿ ಉದ್ದ. ಗೋಪುರದ ಎತ್ತರ ಅಂದ್ರೆ ಸಿ ಉದ್ದ. ಸಿದಿಂದ ಈವರೆಗೆ ಅದು 2 ಭಾಗ ಆಗೈತಿ. ಡಿ ಒಂದು ಭಾಗ ಆಗೈತಿ, ಆಮೇಲೆ ಸಿ ಡಿ ಅಥವಾ ಡಿ ಸಿ ಇನ್ನೊಂದು ಭಾಗ ಆಗೈತಿ. ಈಕ್ವಲ್ ಟು ಸಿ ಈಕ್ವಲ್ ಟು ಗೋಪುರದ ಎತ್ತರ ಸಿ ಈಕ್ವಲ್ ಟು 10 √3 ಮ್ಯಾಲಿಂದ ಬಂದೈತಿ. ಕೆಳಗಿಂದ ಈ ಭಾಗ ಸಿ ಡಿನೂ ಕೂಡ ಎಷ್ಟೈತಿ? 10 √3 ಐತಿ. ಅಂದರೆ ಎಷ್ಟಾಯ್ತು? 20 √3 ಮೀಟರ್ ಅಂತಕ್ಕಂಥದ್ದನ್ನು ನೋಡ್ತೀವಿ. 20 √3 ಮೀಟರ್ ಗೋಪುರದ ಎತ್ತರ. ಇನ್ನು ಗೋಪುರದ ಎತ್ತರ ಸಿಕ್ತು. ಇನ್ನೇನು ಲೆಕ್ಕಾಚಾರ ಮಾಡೋಣ ನಾವು? ತುದಿಗಳ ನಡುವಿನ ದೂರ. ಯಾವುದಾದ್ರೂ ತುದಿಗಳು? ಈ ದೀಪಸ್ತಂಭದ ತುದಿ ಮತ್ತು ಗೋಪುರದ ತುದಿ ಅಂದರೆ ಯಾವುದು? ಎ ಮತ್ತು ಇಗಳ ನಡುವಿನ ದೂರ. ಅದನ್ನು ಕಂಡುಹಿಡಿಯೋಕ್ಕೂ ಇದೇ ತ್ರಿಭುಜ ನೀವು ಎ ಡಿ ಇನ ಉಪಯೋಗ ಮಾಡಬೇಕಾದ್ರೆ ತ್ರಿಕೋನಮಿತಿ ಅನುಪಾತ ಬೇರೆ ತಗೋಬೇಕು. ಟ್ಯಾನ್ ತಗೋಬೇಕಂಗಿಲ್ಲ. ನಿಮಗೆ ವಿಕರ್ಣ ಐತಿದ ಇಲ್ಲಿ ನೋಡ್ರಿ. ಡಿನಾಗ ಲಂಬಕೋನ ಐತಿ, ವಿಕರ್ಣ ಬರ್ಬೇಕು. ಹಂಗೆ ವ್ಯಾಖ್ಯಾನಿಸ್ಕೋರಿ. ಸೈನ್ 30 ಡಿಗ್ರಿ ಹಾಕೋಣ ಎ ಡಿ ತ್ರಿಭುಜದೊಳಗೆ. ತ್ರಿಭುಜ ಎ ಡಿ ನಲ್ಲಿ ಸೈನ್ 30 ಡಿಗ್ರಿ ಹಾಕಿದ್ರಿ ಅಂದ್ರೆ, ಸೈನ್ 30 ಡಿಗ್ರಿ ಹಾಕಿದ್ರಿಂದ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದು? ಡಿ ಇ. ಅಭಿಮುಖವಾಗಿರ್ತಕ್ಕಂಥ ಬಾಹು ಡಿ, ಹೌದಾ? / ಏನದು? ವಿಕರ್ಣ ತಗೋಬೇಕಲ್ಲ, ಎ ಇ ತಗೋಬೇಕು. ಸೈನ್ 30ಯ ಬೆಲೆ ಎಷ್ಟು? 1/2. ಸೈನ್ 30ಯ ಬೆಲೆ 1/2. ಡಿ ದ ಬೆಲೆ ಎಷ್ಟು? 10 √3 ಐತಿ. ನಿಮಗೆ ಎ ಇದ ಬೆಲೆ ಗೊತ್ತಿಲ್ಲ, ಅದನ್ನು ಕಂಡುಹಿಡಿಬೇಕಾಗಿ. ಎ ಇ ಅಂದರೆ ಎ ಈಕ್ವಲ್ ಟು ಎಷ್ಟು ಆಯ್ತು ನೋಡ್ರಿ? 10 2 × 10 √3 ಅಂದಂಗೆ 2 × 10 √3 2 ×
10√3. 12 ಎಷ್ಟು 20. ಅಂದರೆ ಎ ಕೊಟ್ಟು ಎಷ್ಟಾಯ್ತು ನೋಡ್ರಿ 20√3 ಮೀಟರ್ ಅಂತಕ್ಕಂಥದ್ದನ್ನು ನೋಡ್ತೀವಿ. ತಿಳಿತಲ್ಲ ಎಷ್ಟು ಏನು ಈಕ್ವಲ್ ಟು ಇದು ಎ ಈಕ್ವಲ್ ಟು ಆದ್ದರಿಂದ ದೀಪಸ್ತಂಭ ಮತ್ತು ಏನು ಹೇಳ್ತೀರಿ ಗೋಪುರ. ದೀಪಸ್ತಂಭ ಮತ್ತು ಗೋಪುರದ ತುದಿಗಳ ನಡುವಿನ ದೂರ, ಗೋಪುರದ ತುದಿಗಳ ನಡುವಿನ ದೂರ ಎಷ್ಟು ಅಂತಂದ್ರೆ 20√3 ಮೀಟರ್, 20 × √3 ಮೀಟರ್ ಆಗಿದೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಇನ್ನೊಂದು ಏನು ಕೇಳ್ತಾನಂದ್ರವ ಉಪಪ್ರಶ್ನೆ 3ನೇದು ಏನೈತೆ ನೋಡೋದಿಟ್ಟ ಇಲ್ಲಿ, ದೀಪಸ್ತಂಭದ ತುದಿಯಿಂದ ಹಡಗಿಗೆ ಉಂಟಾಗಿರುವ ಅವನತ ಕೋನ ಕಂಡುಹಿಡಿಯೋದು. ದೀಪಸ್ತಂಭದ ತುದಿ ಎಲ್ಲೈತಿ ಇಲ್ಲಿ ಎ ಐತಿ, ಹಡಗು ಎಲ್ಲೈತಿ ನಿಮಗೆ ಎಫ್ ಬಿಂದುವಿನೊಳಗೆ ಇಲ್ಲಿ ಐತಿ ಹಡಗಿದೆ. ದೀಪಸ್ತಂಭದ ತುದಿಯಿಂದ ಇಲ್ಲಿ ನೋಡ್ರಿ, ದೀಪಸ್ತಂಭದ ತುದಿಯಿಂದ ಹಡಗೆ ಉಂಟಾಗಿರ್ತಕ್ಕಂಥ ಅವನತ ಕೋನ, ಈ ಕೋನ ಕಂಡುಹಿಡಿಯೋದು. ಇದು ಯಾವುದಕ್ಕೆ ಸಮ ಆಕತಿ ಇಲ್ಲಿ ನೋಡ್ರಿ, ಎ ಎಫ್ ಬಿಗೆ ಸಮ ಆಗ್ತದೆ, ಯಾಕಂದ್ರೆ ಪರ್ಯಾಯ ಕೋನ ಆಕೈತೆ ಅದಕ್ಕೆ. ಹೌದಾ? ಈಗ ಕೋನ್ DAF ಇದ್ದದ್ದು ಕೋನ ಯಾವುದಕ್ಕೆ AFB ಸಮ ಆಗ್ತದೆ, AFBಗೆ ಸಮ ಆಗ್ತದೆ. ಪರ್ಯಾಯ ಕೋನಗಳು ನಮಗೆ ಕಂಡು ಹಿಡಿಬೇಕಾಗೈತೆ, ಆ್ಯಕ್ಚುಲಿ DAF ಕಂಡು ಹಿಡಿಬೇಕಾಗೈತೆ, ಆದರೆ AFB ಕಂಡು ಹಿಡಿದ್ರೆ ಅದಕ್ಕೆ ಸರಿ ಹೋಗ್ಬಿಡ್ತೈತಿ. AFB ಕೋನ ಬರ್ಬೇಕಂದ್ರೆ ಅಲ್ಲಿ AFB ಏನೈತಿಲ್ಲ ಇದು ಎಷ್ಟಂತ ಗೊತ್ತಿಲ್ಲ ನಮಗೆ, ತೀಟಾ ಅಂತ ಹಾಕೋರಿ, ಇದನ್ನ ತೀಟಾ ಹಾಕೋರಿ. ಹೌದಾ? ಅಂದ್ರೆ ಅಲ್ಲಿ ಟ್ಯಾನ್ ತೀಟಾ ಹಾಕಿದ್ರೆ ಈ ತ್ರಿಭುಜದೊಳಗೆ, ತ್ರಿಭುಜ ABFನಲ್ಲಿ ಟ್ಯಾನ್ ಥೀಟಾ ಡಿಗ್ರಿ ಈಕ್ವಲ್ ಟು ಅಭಿಮುಖವಾಗಿರ್ತಕ್ಕಂಥ ಬಾಹು AB, ಪಾರ್ಶ್ವಬಾಹು BF, AB/BF ಬರೆಯೋನು, AB ಡಿವೈಡೆಡ್ ಬೈ BF ಅಂತ ಬರೆಯೋನು. ಟ್ಯಾನ್ ಥೀಟಾ ಈಕ್ವಲ್ ಟು AB/BF. AB 10√3 ಐತಿ, BF ಎಷ್ಟೈತಿ 10 ಐತಿ. 10 ಕ್ಯಾನ್ಸಲ್ ಮಾಡಿರಿ, ಉಳಿತು ಎಷ್ಟಂದ್ರೆ ನಿಮ್ಗೆ √3 ಉಳಿತು. ಈ √3ಯ ಬದಲಿ ಟ್ಯಾನ್ದಾಗ ಬರಿಬೇಕಂದ್ರೆ ಇದನ್ನ ಟ್ಯಾನ್ 60 ಡಿಗ್ರಿ ಅಂತ ಬರೆಯಕ್ಕೆ ಬರ್ತದೆ. ಟ್ಯಾನ್ ಥೀಟಾ ಈಕ್ವಲ್ ಟು ಟ್ಯಾನ್ 60 ಆಗೋದ್ರಿಂದ ಥೀಟಾ ಈಕ್ವಲ್ ಟು ಎಷ್ಟಾಯ್ತು 60 ಡಿಗ್ರಿ ಬಂತ ಇಲ್ಲೋ. ಈ ಥೀಟಾನ ಏನಪ್ಪ ಅಂತಂದ್ರೆ ನಮ್ಗೆ ಯಾವುದರ ನಡುವಿನ ಅವನತ ಕೋನ, ಗೋಪುರದ ಅಲ್ಲ ದೀಪಸ್ತಂಭದ ತುದಿ ಮತ್ತು ಹಡಗಿನ ನಡುವೆ ಉಂಟಾಗಿರ್ತಕ್ಕಂಥ ಎಂಥ ಕೋನ ಅವನತ ಕೋನ ಆಗ್ತದೆ. ಲಾಸ್ಟ್ ಒಂದು ಹೇಳಿಕೆಯನ್ನು ನೀವು ಬರೆದ್ಬಿಡ್ರಿ.